ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಇಂದಿನ ಅಡಿಕೆ ಬೆಲೆ. ಅಡಿಕೆ ವಿಧ: ಗರಿಷ್ಠ ಬೆಲೆ, ಸರಾಸರಿ ಬೆಲೆ, ಸರಕು ಬೆಲೆ 91,700 ರೂಪಾಯಿ, 80,810 ರೂಪಾಯಿ. ಬೆಟ್ಟೆ ಬೆಲೆ 62,910 ರೂಪಾಯಿ, 62,300 ರೂಪಾಯಿ. ರಾಶಿ ಬೆಲೆ 54,869 ರೂಪಾಯಿ, 53,059 ರೂಪಾಯಿ. ಗೊರಬಲು ಬೆಲೆ 40,169 ರೂಪಾಯಿ, 37,259 ರೂಪಾಯಿ. ಶಿರಸಿ ಮಾರುಕಟ್ಟೆಯಲ್ಲಿ ಇಂದಿನ ಅಡಿಕೆ ಬೆಲೆ. ಅಡಿಕೆ ವಿಧ: ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ, ಸರಾಸರಿ ಬೆಲೆ. ಬೆಟ್ಟೆ 40,096, 51,018, 44,303. ಬಿಳೆಗೊಟು 28,099, 39,099, 34,806. ಚಾಲಿ 43,618, 47,630, 46,034. ಕೆಂಪುಗೋಟು 15,199, 39,699, 32,009. ತಿಪಟೂರು ಕೊಬ್ಬರಿ ಮಾರುಕಟ್ಟೆ. ಕೊಬ್ಬರಿ ಬೆಲೆ 30,358 ರೂಪಾಯಿ ಪ್ರತಿ 100 ಕೆಜಿಗೆ. ಸಾಗರದಲ್ಲಿ ಇಂದಿನ ಅಡಿಕೆ ಬೆಲೆ. ಬಿಳೆಗುಟು 10,786 ರೂಪಾಯಿ, 34,070 ರೂಪಾಯಿ, 32,599 ರೂಪಾಯಿ. ಚಾಲಿ 26,999 ರೂಪಾಯಿ, 43,599 ರೂಪಾಯಿ, 42,099 ರೂಪಾಯಿ. ಕೋಕಾ 10,989 ರೂಪಾಯಿ, 32,899 ರೂಪಾಯಿ, 30,999 ರೂಪಾಯಿ. ಕೆಂಪುಗೋಟು 20,169 ರೂಪಾಯಿ, 39,269 ರೂಪಾಯಿ, 34,199 ರೂಪಾಯಿ. ರಾಶಿ 37,899 ರೂಪಾಯಿ, 58,399 ರೂಪಾಯಿ, 54,319 ರೂಪಾಯಿ. ಸಿಪ್ಪೆಗೋಟು 10,899 ರೂಪಾಯಿ, 22,600 ರೂಪಾಯಿ, 21,599 ರೂಪಾಯಿ. ಗಮನಿಸಿ, ಈ ಬೆಲೆಗಳು ಆಯಾ ದಿನದ ಮಾರುಕಟ್ಟೆಯ ಆವಕ ಮತ್ತು ಬೇಡಿಕೆಗೆ ಅನುಗುಣವಾಗಿ ಬದಲಾಗಬಹುದು. ರೈತರು ಮಾರಾಟ ಮಾಡುವ ಮುನ್ನ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ದರವನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.